ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ಕೇಳ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಯೆಹೋಶುವ 5ನೇ ಅಧ್ಯಾಯ 9ನೇ ವಚನ. ಯೆಹೋವನು ಯೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಈ ಹೊತ್ತಿನಿಂದ ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲಾಲ್ ಎಂಬ ಹೆಸರು ಇರುತ್ತದೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರೇರೆ. ಪ್ರೇರೆ, ನಿಮ್ಮ ಜೀವಿತದಲ್ಲಿ ಎಷ್ಟು ದಿನಮಾನಗಳು ನಿಮ್ಮ ನಿಂದಿಸುವಂತ ಜನರಿಂದ ಆ ನಿಂದೆಗಳನ್ನು ಕೇಳಿ ನೀವು ಬಹಳ ರೀತಿಯಾಗಿ ದುಃಖ ಪಟ್ಟಿರ್ಬೋದು. ಆದ್ರೆ ನಿಮಗೆ ಶುಭ ವರ್ತಮಾನ, ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ರು ಪ್ರೇರೆ. ಯೆಹೋವನು ಯೋಶುವನಿಗೆ, ಐಗುಪ್ತ ದೇಶದ ನಿಂದೆಯಿಂದ ನಾನು ನಿಮ್ಮನ್ನು ನಿಂದೆಯಿಂದ ಬಿಡಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿರ್ಪ್ರಿ. ಇಸ್ರಾಯೇಲ್ ಜನರು ಬಹಳ ರೀತಿಯಾಗಿ ನಿಂದೆಯಿಂದ ಅವಮಾನದಿಂದ ಅವರು ದುಃಖ ಪಡ್ತಿರುವಾಗ, ಭಯ ಪಡ್ತಿರುವಾಗ ಇಲ್ಲಿ ಯೆಹೋಶುವನಿಗೆ ದೇವರು ವಾಗ್ದಾನ ಮಾಡ್ತಿದ್ದಾರೆ. ಅವರ ನಿಂದೆಯಿಂದ ನಾನು ಬಿಡಿಸುತ್ತೇನೆ, ನಿವಾರಿಸಿ ಬಿಡುತ್ತೇನೆ ಎಂಬುದಾಗಿ ಪ್ರೇರೆ. ನಮ್ಮ ಜೀವಿತದಲ್ಲಿ ನಾವು ಇಷ್ಟು ದಿನಮಾನಗಳೆಲ್ಲ ನಮಗೆ ಎಷ್ಟೇ ಜನರು ನಮ್ಮನ್ನು ನಿಂದಿಸಿರ್ಬೋದು, ನಮ್ಮನ್ನು ಅವಮಾನ ಪಡಿಸಿರ್ಬೋದು, ನಿಂದೆಗಳ ಮಾತುಗಳನ್ನ ಆಡಿ ನಮ್ಮನ್ನು ಬಹಳ ರೀತಿಯಾಗಿ ದುಃಖ ಪಡುವಂತೆ ನಮ್ಮನ್ನು ಹಿಂಸಿಸಿರ್ಬೋದು ಪ್ರೇರೆ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ನಮಗೆ ನಿಂದಿಸುವಂತ ಜನರಿಂದ ಸಂಪೂರ್ಣವಾಗಿ ಅವರಿಂದ ನಮ್ಮನ್ನು ದೂರ ಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೇರೆ. ಅವ್ರು ನಮಗೆ ಎಷ್ಟೇ ಅವಮಾನ ಪಡಿಸಿ, ಎಷ್ಟೇ ನಮ್ಮನ್ನು ಹಿಂಸೆ ಪಡಿಸಿ, ನಮ್ಮ ಆಡಲಂತ ಮಾತುಗಳನ್ನು ಚುಚ್ಚು ಆಡಿ ನಮಗೆ ದುಃಖ ಪಡುವಂತೆ, ನಾವು ಗೋಳಾಡುವಂತೆ, ನಾವು ಕಣ್ಣೀರಿಡುವಂತೆ ಬಹಳ ರೀತಿಯಾಗಿ ನಮ್ಮನ್ನು ಅವಮಾನ ಪಡಿಸಿರುವ ಪ್ರೇರೆ. ನಿಮಗೆ ಅವಮಾನ ಪಡಿಸುವ ಜನರಿಂದ ನಾನು ಅವ್ರನ್ನ ಸಂಪೂರ್ಣವಾಗಿ ತೆಗೆದಿಡ್ತೇನೆ, ನಿಮಗೆ ನಿಂದಿಸುವಂತ ಜನರಿಂದ ನಾನು ಸಂಪೂರ್ಣವಾಗಿ ಬಿಡಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೇರೆ. ಅಂತ ಜನರಿಂದ ನಾನು ಸಂಪೂರ್ಣವಾಗಿ ನಿಮ್ಮ ಜೀವಿತ ಎಲ್ಲವನ್ನು ಬಿಡಿಸಿ ನಿಮ್ಗೆ ಆಶೀರ್ವಾದವನ್ನು ನಾನು ಕೊಡ್ತೀನಿ, ನಿಮ್ಮ ಆಶೀರ್ವಾದ ಬರುತ್ತವೆ ಮುಂಜಾನೆ ಸಮಯ ಅಂತ ಹೇಳಿ ದೇವರು ನಮಗೆ ವಾಗ್ದಾನ ಮಾಡ್ತಾರೆ ಪ್ರೇರೆ. ಇಷ್ಟು ದಿನಮಾನಗಳು ನೀವು ಎಷ್ಟೇ ದುಃಖದಲ್ಲಿ, ಎಷ್ಟೇ ನೀವು ನಿಂದೆಯಲ್ಲಿ, ಎಷ್ಟೇ ಅವಮಾನದಲ್ಲಿ, ಎಷ್ಟೇ ನೀವು ನಿಮ್ಮ ಗೋಳಾಟಗಳಲ್ಲಿ ಎಷ್ಟು ನೀವು ಜೀವಿಸ್ತಾ ಇದ್ದಿರ್ಬೋದು ಪ್ರೇರೆ. ಆದ್ರೆ ಯಾವ ವಿಷಯ ನೀವು ದುಃಖ ಪಡಲೆ, ಯಾವ ವಿಷಯ ನೀವು ಚಿಂತಿಸಲಂಗೆ ಪ್ರೇರೆ, ಈ ವಾಗ್ದಾನ ಸ್ವೀಕಾರ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಇಂದಿನವರೆಗೂ ನಾವು ಎಷ್ಟೇ ನಾವು ನಿಂದಿಸಿರ್ಬೋದು, ಎಷ್ಟೇ ನಾವು ಅವಮಾನ ಹೊಂದಿರ್ಬೋದು, ಆದ್ರೆ ದೇವರು ನಮ್ಮ ಅವಮಾನವನ್ನು ಬಿಡಿಸ್ತಾ ಇದ್ದಾರೆ, ನಮ್ಮ ದುಃಖದ ದಿನಗಳು ತೆಗಿತಾ ಇದ್ದಾರೆ. ನಮ್ಮ ಅವಮಾನ ಹೊಡಿಸಿದ ಜನರಿಂದ ನಮ್ಮನ್ನು ಸಂಪೂರ್ಣವಾಗಿ ಅವರಿಂದ ನಮಗೆ ದೂರ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಇಟ್ಟು ಈ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ಸಮಯ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ, ಆಶೀರ್ವದಿಸಿ, ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಯ. ಮುಂಜಾನೆ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರು ನೀವಾಗಿರಪ್ಪ ತಂದೆ. ದೇವ್ರ ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರಿಷ್ಟು ದಿನಮಾನಗಳು ಎಷ್ಟೇ ನಿಂದೆಯಲ್ಲಿ, ಎಷ್ಟೇ ಅವಮಾನದಲ್ಲಿ ದುಃಖ ಪಟ್ಟಿರ್ಬೋದು ಪ್ರಭಾ. ಆದ್ರೆ ಈ ಮುಂಜಾನೆ ಸಮಯದಲ್ಲಿ ತಂದಿ ಇಸ್ರಾಯೇಲ್ ಜನರಿಗೆ ನೀನು ಆಶ್ರಯಿಸಿದಂತ ದೇವರು, ಇಸ್ರಾಯೇಲ್ ಜನರಿಗೆ ಅವರ ನಿಂದೆಯನ್ನು ಬಿಡಿಸಿದಂತ ದೇವರು ತಂದಿ ಈ ಮುಂಜಾನೆ ಸಮಯ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವ್ರ ನಿಂದೆ ಪಡಿಸುವಂತ ಜನರಿಂದ ನೀವು ಸಂಪೂರ್ಣವಾಗಿ ನಾನು ಬಿಡಿಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದ್ರು ಪ್ರಭಾ. ಅವರು ದುಃಖ ದಿನಗಳೆಲ್ಲ ಬಿಡಿಸ್ತಾ ಇದ್ರು ಪ್ರಭಾ. ಈ ಮುಂಜಾನೆ ಸಮಯ ಅವ್ರ ಗೋಳಾಟ, ಅವ್ರ ನಿಂದೆ, ಅವ್ರ ಚಿಂತೆ ಈ ಮುಂಜಾನೆ ಸಮಯ ಎಲ್ಲವನ್ನು ಬಿಡಿಸ್ರಿ ಪ್ರಭಾ ತಂದೆ ದೇವರೇ. ಅವ್ರ ವಾಗ್ದಾನಕ್ಕೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಈ ಮುಂಜಾನೆ ಸಮಯ ನೀವು ಆಶೀರ್ವಾದನ ಮಾಡ್ತಾ ಇದ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಈ ಪ್ರಾರ್ಥನೆ ವಿಜ್ಞಾಪನೆಗಳು ಪ್ರಭಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಮತ್ತು ವಾಗ್ದಾನ ಕೇಳಿ ನೀವು ಸಂತೋಷ ಪಟ್ಟಿದ್ದ ಹಾಗೆ, ಬಲ ಹೊಂದ್ಕೊಂಡಿದ್ದ ಹಾಗೆ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ನೀವು ಹೊಂದ್ಕೊಂಡಿರೋ ಸಂತೋಷವು, ನೀವು ಹೊಂದ್ಕೊಂಡಿರೋ ಬಲವು ಅವರು ಸಹ ವಾಗ್ದಾನ ಕೇಳಿ ಸಂತೋಷ ಪಡುವಂತರಾಗಿರ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿ ಪ್ರೇರೆ. ಮತ್ತು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.